Okay. It's okay. One more time. It's okay, one more time. ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದೆ ಗೀತ. ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ಞಾ ಭಾರ್ಯ ತಂತ್ರಿ. ನೀವು ನೋಡ್ತಾ ಇದ್ದೀರಾ ಗಂಧದ ಬೀಡು ವಿಶೇಷ ಕಾರ್ಯಕ್ರಮ. ಇವತ್ತು ಗಂಧದ ಬೀಡು ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಒಂದು ಪುಟಾಣಿ ಅತಿಥಿ ಇದ್ದಾರೆ. ಸೊ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತಹ ಒಂದು ಅದ್ಭುತ ಬಟ್ಟಲು ಕಣ್ಣಿನ ಮುದ್ದಿನ ಚೆಲುವೆ ಶಾಲ್ಮಿಲಿ ಶ್ರೀನಿವಾಸ್. ಹಾಯ್ ಶಾಲ್ಮಿಲಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಅದೇ ತರ ಅವರ ಅಮ್ಮ ಸವಿತಾ ಶ್ರೀನಿವಾಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಶಾಲ್ಮಿಲಿ, ಸೊ ನಿಮ್ಗೆ ಹಾಡಾಡೋದು ಇಷ್ಟನಾ, ಕೀಬೋರ್ಡ್ ನುಡ್ಸೋದು ಇಷ್ಟನಾ? ಎರಡು ಮಾಡ್ತೀಯಲ್ಲ ನೀನು, ಯಾವ್ದು ಇಷ್ಟ ತುಂಬಾ? ಯಾವ್ದು ಇಷ್ಟ ನಿಂಗೆ? ಎರಡು ಇಷ್ಟನಾ? ಎರಡು ಇಷ್ಟನಾ? ನಿಂಗೆ ಯಾರು ಹಾಡಾಡೋದು ಕಳ್ಸಿಕೊಡ್ತಾರೆ? ಅಮ್ಮ ಹೇಳ್ಕೊಡ್ತಾರ, ನೀನೇ ನೋಡ್ಕೊಂತೀಯ ಮೊಬೈಲ್ ನೋಡ್ಕೊಂಡು? ಮೇಡಮ್ ಹಾಡು ಹೇಳ್ಕೊಡೋದು, ವೀಣೆ ಶುಭ ಮೇಡಮ್ ಹೇಳ್ಕೊಡೋದು. ವೀಣೆ ಕೂಡ ನುಡಿಸ್ತೀಯ ನೀನು? ಹಾ, ಎಷ್ಟೊತ್ತಿಗೆ ಹೋಗ್ತೀಯ ಪ್ರಾಕ್ಟೀಸಿಗೆಲ್ಲ ನೀನು? ಸಂಜೆ. ಸಂಜೆ ಎವ್ರಿ ಡೇ ಸಂಜೆ ಹೋಗ್ತೀಯಾ? ಯಾರು ಬರ್ತಾರೆ ನಿನ್ ಜೊತೆ? ಪರೀಕ್ಷಿತ್. ಅಲ್ಲಮ್ಮ, ಕರ್ಕೊಂಡು ಹೋಗಕ್ಕೆ ಯಾರು ಬರ್ತಾರೆ? ಅಮ್ಮ. ಅಮ್ಮ ಬರ್ತಾರಾ? ಸೊ ಹೇಗ್ ಮೇಡಮ್ ಇದು, ಅಂದ್ರೆ ಇಷ್ಟು ಪುಟ್ಟ ವಯಸ್ಸಲ್ಲೇ ಇಷ್ಟು ಹೆಸರು ಮಾಡ್ತಾ ಇದ್ದಾಳೆ, ಹೇಗ್ ಸ್ಟಾರ್ಟ್ ಆಯ್ತು ಇದು? ಏನಾದ್ರೂ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಅಂದ್ರೆ ನಿಮಗ್ ತೀರಾ ಸಂಗೀತ ಇಷ್ಟ, ಸೊ ಅದು ಮಗಳಿಗೆ ಬಂದಿರೋದು? ಅದಿರಬಹುದು. ನನಗೆ ತುಂಬಾ ಇಷ್ಟ. ನಾನು ಹಾಡ್ತೀನಿ ಅಂತ ಹೇಳಲ್ಲ, ಬಟ್ ನನಗೆ ತುಂಬಾ ಇಷ್ಟ. ಒಂದ್ ಲೆವೆಲ್ಗೆ ಹಾಡ್ಕೊಂಡಿದ್ದೆ, ಅದು ಕಲ್ತಿದ್ರು ಅರ್ಧಂಬರ್ಧ ಕಲ್ತಿದ್ದು. ಬಟ್ ಆಸಕ್ತಿ ಮಾತ್ರ ತುಂಬಾ ಇತ್ತು, ಚೆನ್ನಾಗಿ ಕಲಿಬೇಕು ಅಂತ. ಅದೇ ಅದು ಉಳ್ಕೊಂಡು ಇವಳು ರೂಪದಲ್ಲಿ ಬಂತೇನೋ ಅಂತ ಎಷ್ಟೋ ಸರಿ ನನ್ಗನ್ಸುತ್ತೆ. ಕೆಲವೊಮ್ಮೆ ಗುರುಗಳು ಹಾಗೆ ಹೇಳ್ತಾರೆ, ತುಂಬಾ ಅದು ಮನ್ಸಲ್ಲಿ ಇದ್ರೆ ಆತರ ಆಗೋ ಚಾನ್ಸಸ್ ಇರುತ್ತೆ ಅಂತ. ಇರ್ಬೋದು ಅಂತ ನಂಬಿದೀನಿ ನಾನು ಇವಾಗ. ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಅದಲ್ಲ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಅಲ್ಲ, ಮೊದ್ಲಿಂದನೂ ಇತ್ತು, ಅವಾಗ್ಲೂ ಇತ್ತು. ಇರ್ಬೋದೇನೋ. ಅಂದ್ರೆ ಹೇಗ್ ಪ್ರಾಕ್ಟೀಸ್ ಮಾಡ್ತಾಳೆ ಅಂತ ಅಂದ್ರೆ, ಈಗ ಲಿರಿಕ್ಸ್ ಎಲ್ಲ ನೆನ್ಪಿಡ್ಕೊಬೇಕಾಗುತ್ತೆ. ಸೊ ನಮಗೆ ಬಹುಶಃ ಸುಮಾರು ಸಲ ಕಷ್ಟ ಆಗೋದಿದೆ. ಏನೋ ಒಂದು 4 ಲೈನ್ ಹೇಳ್ಬೇಕು ಅಂತ ಹೇಳಿದ್ರು ಚಡಪಡಿಸ್ತೇವೆ ನಾವು. ಹಾಗಿರ್ಬೇಕಾದ್ರೆ ಇಂತ ಪುಟ್ಟ ಮಗು ಇಡೀ ಸಾಹಿತ್ಯವನ್ನ ಕಲ್ತ್ಕೊಂಡು ಹೇಳ್ತದೆ ಅಂತ ಹೇಳಿ ಆದ್ರೆ, ಮೇ ಬಿ ನೀವು ಕೊಡುವಂತ ಟ್ರೈನ್ ಅಪ್ ಕೊಡೋ ಒಂದು ಕಾರಣ ಆಗಿರಬಹುದೇನೋ. ಆದ್ರೆ ನನ್ಗೂ ಆಶ್ಚರ್ಯನೇ ಅದು. ಯಾಕಂದ್ರೆ ಎಲ್ಲಾ ತಂದೆ ತಾಯಿರು ಪ್ರಯತ್ನ ಮಾಡ್ತಾರೆ, ಹಾಗೇನೆ ಅವಳು ಅದಕ್ಕೆ ರೆಸ್ಪಾಂಡ್ ಮಾಡೋದನ್ನ ನೋಡಿದೆ ನಾನು ಅಷ್ಟೇ. ಇವಾಗ ನಾನು ಹಾಡು ಹೇಳುವಾಗ ಅವಳು ಚಿಕ್ಕ ಅಂದ್ರೆ 2.25 ವರ್ಷದಿಂದನೇ ಅವಳು ಹಾಡು ಹೇಳ್ಕೊಡೋದಕ್ಕೆ ಶುರು ಮಾಡಿದ್ವಿ ನಾವು ಮನೆಯಲ್ಲಿ. ನಿತ್ಯ 1 ಗಂಟೆ ಸಂಜೆ ಭಜನೆ ನಾನ್ ಮಾಡೋ ಪಕ್ಕದಲ್ಲಿ ಕೂತ್ಕೊಳ್ತಿದ್ಲು. ಅವಾಗ ನಾನು ಏನ್ ಮಾಡ್ತಿದ್ದೆ, ಹಾಡು ಬರೆದು ಅವಳ ಮುಂದೆ ಇಡ್ತಿದ್ದೆ. ಅದನ್ನ ನೋಡಿ ಅದ್ ನನ್ನ ಪ್ರಕಾರ ಏನಂದ್ರೆ, ಅದು ಫೋಟೋಗ್ರಾಫಿಕ್ ಮೆಮರಿ ತರ ಅವಳಿಗೆ ಆ ಲೈನ್ ಎಲ್ಲ ಹೋಗ್ಬಿಟ್ಟಿದೆ. ಈಗ ಅವಳು ಬರಿತಾಳೆ, ಓದ್ತಾಳೆ, ಯಾವ್ದು ಕೊಟ್ರು ಬರೀತಾ ಇದ್ದಾಳೆ, ಅವಳು ಓದ್ತಾಳೆ. ಜೊತೆಗೆ ಅದು ಮೆಮೊರಿ ಹೇಗೆ ಅದು ಇದೆ ಅಂತ ನನ್ಗೆ ಗೊತ್ತಿಲ್ಲ. ನಾನು ನೋಟಿಸ್ ಮಾಡಿದಾಗಿಂದ 1 ಹಾಡು 2 ಹಾಡು 3 ಹಾಡು ಜಾಸ್ತಿ ಹೇಳ್ಕೊಟ್ಟಾಗೂ ಹಾಗೆ ಬರ್ತಾ ಹೋಯ್ತು. ಖುಷಿ ಆಯ್ತು. ಹಾಗೆ ಅಮ್ಮ ಹೇಳ್ಕೊಡೋ ಯಾವ ಹಾಡು ತುಂಬಾ ಇಷ್ಟ ಆಗುತ್ತೆ? ಭಜನೆ ತುಂಬಾ ಹಾಡ್ತೀರಾ ನೀವು? ಯಾವ ಭಜನೆ ಹಾಡು ತುಂಬಾ ಇಷ್ಟ? ಸ್ಮರಿಸು ಇಷ್ಟ ನನಗೆ. ಒಂದು ಲೈನ್ ಹೇಳ್ಬೋದಾ? ಹೇಳಮ್ಮ. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ, ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ.
ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಲ ತುರಿತ ಪರ್ವತಕ್ಕೆ ಕವಿಯಂದು ತಿಳಿದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಚೆನ್ನಾಗಿ ಹಾಡ್ತಾಳೆ ಈಗಲೇ. ಅಂದ್ರೆ ನಾನು ಹೇಳೋದು ಸಾಹಿತ್ಯ, ಈಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂಶಲಿ ಒಂದು ಸ್ವಲ್ಪ ಸಾಹಿತ್ಯದ ಅರ್ಥ ಗೊತ್ತಿರುತ್ತೆ. ಈಗ ಒಂದು ಸಾಲುಗಳು ಇರುವಾಗ ಓಕೆ ಇದಕ್ಕೆ ಈ ತರದ ಭಾವ ತುಂಬಿ ಹಾಡಬಹುದು ಅಂತ ಹೇಳ್ಕೊಂಡು, ಸೊ ಇವಳು ಹಾಡುವಾಗ ಸ್ಮರಿಸು ಅಂತ ಹೇಳ್ಬೇಕಾದ್ರೇನೆ ಒಂದು ಕಣ್ಣು ಮುಚ್ಕೊಂಡು ಅನುಭವಿಸ್ಕೊಂಡು ಹಾಡುವಂಥದ್ದು. ಸೊ ಇಟ್ಸ್ ಟು ಬ್ಲೆಸ್ಸಿಂಗ್ ಅಂತ ಅನ್ಸುತ್ತೆ ಅಲ್ವಾ ನಿಮಗೆ? ಸೊ ಎಷ್ಟು ಖುಷಿ ಆಗುತ್ತೆ ಮೇಡಮ್, ಅಂದ್ರೆ ಜನರೆಲ್ಲ ಈಗ ಮಾತಾಡ್ತಾ ಇದ್ದಾರೆ. ಸೊ ಈ ಪುಟ್ಟ ಏಜ್ ಅಲ್ಲಿ ಎಸ್ಪೆಷಲಿ ಸಾಹಿತ್ಯ ನೆನ್ಪಿಡ್ಕೊಂಡು ಹಾಡ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಬ್ಲೆಸ್ಡ್ ಅಂತ ಅನ್ಸುತ್ತೆ ನಿಮಗೆ? ಈಚ್ ಮೂಮೆಂಟ್ ಬ್ಲೆಸ್ಡ್ ಅಂತ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಜೊತೆಗೇನೆ ಹೀಗೆ ಅವಳು ಮುಂದೆ ಕೂಡ ಪ್ರಾಕ್ಟೀಸ್ ಮಾಡ್ಬೇಕು, ಯಾಕಂದ್ರೆ ಈಗ ಮಾಡಿದ್ದು ನಿಲ್ಬಾರ್ದು, ಇದು ಮುಂದುವರಿಬೇಕು. ಸೊ ಇವಾಗ ಹಾಡ್ತಾ ಇದ್ದಾಳೆ, ಆದ್ರೆ ಇನ್ನೂ ತುಂಬಾ ಕಲಿಬೇಕು ಅವಳು. ಆ ಆಸಕ್ತಿ ಉಳ್ಕೊಂಡು ಚೆನ್ನಾಗಿ ಕಲೀಲಿ ಅನ್ನೋದೇ ಯಾವಾಗ್ಲೂ ಅನ್ಸುತ್ತೆ. ಜನರು ಹೇಳಿದಾಗ ಖುಷಿ ಆಗತ್ತೆ, ಹಾಗೆ ಅವಳು ಕಲಿಕೆ ನಿಲ್ಸದೆ ಮುಂದುವರಿಸ್ಬೇಕು ಅನ್ನೋದು ಯಾವಾಗ್ಲೂ ನನ್ಗೆ ನಮ್ಮ ಮನೆಯವ್ರಿಗೆ ಅನಿಸ್ತದೆ. ಸಾಮಾನ್ಯ ಈಗ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಣ್ಣ ಏಜ್ ಅಲ್ಲಿ ಅದು ಹೇಳ್ತಾರಲ್ಲ, ಸೊ ಕಲ್ ಕೊಟ್ರು ವರ್ಗಿಸ್ಕೊಳ್ಳೋ ಶಕ್ತಿ ಇರ್ತದೆ ಅಂತ. ಸೊ ಮೇ ಬಿ ಇವಳಿಗೂ ಅದೇ ತರನೇ ಏನೋ, ಅಂದ್ರೆ ಈಗೆಲ್ಲ ತಗೊಳ್ಳುವಂತ ಕೆಪಾಸಿಟಿ ಇದೆ. ಹೌದು, ಪ್ರತಿ ಸಲ ಈ ತರದಾದಾಗ ನಾವು ಹಾಗೆ ಅನ್ಕೊಳ್ತೀವಿ, ಇದು ಸಣ್ಣ ಏಜು, 4 ವರ್ಷದೊಳಗಿದ್ದಾಳೆ, ಮುಂದೆ ಏನಾಗತ್ತೆ ನೋಡ್ಬೇಕು. ಯಾಕಂದ್ರೆ ಈಗ ಹೋಗ್ತಾ ಹೋಗ್ತಾ ಅವಳಿಗೆ ತುಂಬಾ ಬೇರೆ ಬೇರೆ ಇದೆಲ್ಲ ಬರುತ್ತೆ. ಒಂದು ಕಲಿಕೆ ಆಗ್ಬೋದು, ಮತ್ತೆ ಡ್ಯಾನ್ಸ್, ಇವಳಿಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ. ಈಗ ಕೆಲವರಿಗೆ ಬರೀ ಮ್ಯೂಸಿಕ್ ಒಂದೇ ಅಂತ ಇರುತ್ತೆ. ನಾವು ಅಬ್ಸರ್ವ್ ಮಾಡಿದಾಗೆ ಇವಳಿಗೆ ಡ್ಯಾನ್ಸ್ ನೋಡಿದ್ರೆ ಡ್ಯಾನ್ಸ್ ಮಾಡ್ಬೇಕು, ಆಕ್ಟಿಂಗ್ ನೋಡಿದ್ರೆ ಅದು ಮಾಡ್ಬೇಕು, ಈ ಕಡೆ ಸ್ಟಡೀಸು ಇಂಟ್ರೆಸ್ಟ್ ಇದೆ. ಹಾಗೆಲ್ಲ ಇರೋದ್ರಿಂದ ನಮಗೂ ಒಂಚೂರು ಅನುಮಾನ, ಇಲ್ಲಿ ನಿಲ್ತಾಳ ಅಂತ ಗೊತ್ತಿಲ್ಲ. ಬಟ್ ಅದು ಉಳ್ಕೊಳ್ಳಿ ಅನ್ನೋದೇ ನಮ್ಮ ಹಾರೈಕೆ. ಈ ತರ ಎಲ್ಲ ಕಮೆಂಟ್ಸ್ ಕೇಳಿದಾಗ ಬಟ್ ಸ್ಕೂಲ್ಗೆ ಹೋಗ್ತೀಯಾ ನೀನು? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಏನ್ ಓದ್ತಿದ್ಯಾ? ಮಾಂಟೆಸರಿ. ಹೌದಾ? ನಿನ್ಗೆ ಹಾಡಾಡೋದು ಇಷ್ಟ ಆಗತ್ತಾ ಅಥವಾ ಸ್ಕೂಲ್ಗೆ ಹೋಗೋದು ಇಷ್ಟ ಆಗತ್ತಾ? ಸ್ಕೂಲ್ಗೆ ಹೋಗೋದು ಇಷ್ಟ ಇಲ್ವಾ? ಇಷ್ಟ ಇದೆಯಾ? ಯಾವ ಮಿಸ್ ಅಂದ್ರೆ ನಿಂಗೆ ತುಂಬಾ ಇಷ್ಟ? ಅಲ್ಲ, ಸ್ಕೂಲಲ್ಲಿ ಸವಿತಾ ಮೇಡಮ್, ಪ್ರತಿಭಾ ಮೇಡಮ್, ಅಮೃತ ಮೇಡಮ್. ಹೌದಾ? ನಿನ್ನ ಹಾಡಾಡಿಸ್ತಾರ ಅವರೆಲ್ಲ? ಇಲ್ಲ, ಸೌಂಡ್ಸ್ ಹೇಳ್ಕೊಡ್ತಾರೆ. ಏನ್ ಹೇಳ್ಕೊಡ್ತಾರೆ? ಸೌಂಡ್ಸ್ ಹೇಳ್ಕೊಡ್ತಾರ? ಏನ್ ಸೌಂಡ್ಸ್ ಅಂದ್ರೆ? ಅದು ಸ್ಕೂಲ್ ಸೌಂಡ್ಸ್. ಸಣ್ಣ ವಯಸ್ಸಲ್ಲಿ ಸ್ಕೂಲಿಗೆ ಹೋಗ್ಬೇಕು, ಮ್ಯೂಸಿಕ್ ಕಲಿತಿದ್ದಾಳೆ. ನೀವ್ ಹೇಗ್ ಮೋಟಿವೇಟ್ ಮಾಡ್ತಿದ್ರ ಅವಳನ್ನ? ಯಾಕೆ ನೋಡಿದ್ರೆ ಆಕ್ಚುಲಿ ಅವಳನ್ನ ಕೇಳಿ ನಾವು ನಿಮ್ಮಲ್ಲೇ ಕೇಳ್ಬೇಕು, ನೀವು ಟ್ರೈನ್ ಅಪ್ ಮಾಡ್ತಿದ್ರ? ಟ್ರೈನ್ ಅಪ್ ಅಂದ್ರೆ ಏನಿಲ್ಲ, ಸ್ವಲ್ಪ ಬ್ರೈಟ್ ಮಾಡೋದಷ್ಟೇ, ಚಾಕ್ಲೇಟ್ ಅದು ಇದು ಅಂತ. ಯಾವಾಗ ಅವಳು ಸ್ವಲ್ಪ ಬೇಡ ಅಂತಾಳೆ ಅವಾಗ. ಅದರ್ವೈಸ್ ಅವಳು ಅದೇ ಕಲಿಯೋಕಂತ ಕರ್ಕೊಂಡು ಹೋದ್ಮೇಲೆ ಅಥವಾ ಕೂತ್ ಮೇಲೆ ಮತ್ತೇನ್ ತೊಂದ್ರೆ ಇಲ್ಲ, ತುಂಬಾ ಬೇಗ ಗ್ರಾಸ್ ಮಾಡ್ತಾಳೆ, ತುಂಬಾ ಬೇಗ ಹೇಳ್ತಾಳೆ. ಇತ್ತೀಚೆಗೆ ಅದೇ ಅವಳಿಗೆ ಸ್ವಲ್ಪ ಹೋಗೋಣ ಅಂದ್ರೆ ಒಂಥರ, ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ಬೇಡ, ಆಟ ಆ ತರ ಬರ್ತಾ ಇದೆ. ಅವಾಗೆಲ್ಲ ಮಾಮೂಲಿ ಎಲ್ಲರೂ ಮಾಡೋ ತರ ಚಾಕ್ಲೇಟ್ ಕೊಡ್ತೀವಿ, ಅದ್ ಮಾಡ್ತೀವಿ, ಕೂರಿಸ್ತಾ ಇದೀವಿ. ಅಂದ್ರೆ ಬೇರೆ ಕಡೆ ಒಲಿತಾ ಇದೆ. ತುಂಬಾ ಆಟ, ತುಂಬಾ ಇವಾಗ ಏಜ್ ಅಲ್ಲ ಅವಳಿಗೆ, ಆಟದ ಕಡೆ ತುಂಬಾ ಅಂದ್ರೆ ತುಂಬಾ ಇದಿರುತ್ತೆ. ಇಲ್ಲ ಫಸ್ಟ್ ಆಟ ಕರ್ಕೊಂಡು ಹೋಗಿ ಬಂದ್ಬಿಡ್ತೀವಿ, ಅವಳದ ಆಟ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸ್ವಲ್ಪ ಮಾಡು ಅಂತ. ಮೊದ್ಲಿನ್ಗಿಂತ ತುಂಬಾ ಕಡಿಮೆ ಆಗಿದೆ ಈಗ ಅವಳ ಪ್ರಾಕ್ಟೀಸ್. ಮೊದ್ಲಂದ್ರೆ 2 ಗಂಟೆ ಬೇಕಾದ್ರೂ ಕೂತ್ಕೊಂಡು ಒಂದ್ 10 ಹಾಡನ್ನ ಒಂದೇ ಸರಿ ಹೇಳ್ತಾ ಇದ್ಲು. ಇವಾಗ ಆತರ ಇಲ್ಲ. ಅಂದ್ರೆ ಅವಳಿಗೂ ಅಫ್ಕೋರ್ಸ್ ಬೇರೆದು, ಈಗ ವೀಣೆದು ಒಂದ್ ಸ್ವಲ್ಪ ಬಂದಿದೆ. ಕೀಬೋರ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾಳೆ ಅವಳು. ಅಂದ್ರೆ ಈಗ ಕೀಬೋರ್ಡ್ ನಾನ್ ನೋಡ್ದೆ ಆಕ್ಚುಲಿ, ಈಗ ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದಾಗ. ಸೊ ಏನಂದ್ರೆ ಈಗ ರಾಗವನ್ನ ಕಂಡು ಹಿಡಿದುಕೊಂಡು ಹಾಡುವಂತದಲ್ಲಿ ಇರುತ್ತೆ, ಮೇನ್ ನುಡಿಸುವಂತದ್ದು ಇರುತ್ತೆ. ಸೊ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಕ್ಲಾಸಿಗೆ ಏನಾದ್ರು ಹೋಗಿದ್ಲಾ? ನಾವೇ ನೋಟಿಸ್ ಮಾಡಿದ್ವಿ ಅವಳ ಮನೆಯಲ್ಲೇ ಒಂದು ಪುಟ್ಟದ ಆಟಿಕೆ ಬರುತ್ತಲ್ಲ, ಅದ್ರಲ್ಲಿ ಅವಳು ಒಂದಿನ ನಾನು ಒಳಗಡೆ ಏನೋ ಕೆಲಸ ಮಾಡ್ತಿದ್ದಾಗ ಸಡನ್ ಆಗಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಪ್ಲೇ ಆಯ್ತು. ಟಿವಿ ಆನ್ ಇರ್ಲಿಲ್ಲ, ಹೆಂಗೆ ಅಂತ ನೋಡಿದಾಗ ಇವಳು ಮಾಡಿದ್ಲು. ಸೊ ಅಲ್ಲಿಂದ ನಮಗ್ ಗೊತ್ತಾಯ್ತು. ಮತ್ತೆ ಇವ್ರ ತಂದೆ ಅವಳಿಗೊಂದು ಸಣ್ಣ ಕೀಬೋರ್ಡ್ ತಂದ್ಕೊಟ್ರು. ಅದ್ರಲ್ಲಿ ಹಾಡು ಏನ್ ಕೇಳಿದ್ರು ಹಂಗೆ ಮಾಡ್ಕೊಂಡ್ ಬಂದ್ರೆ ಸ್ವರಗಳ ಜ್ಞಾನ ಇಲ್ಲ, ಸ್ವರಜ್ಞಾನ ಅವಳಿಗಿತ್ತು. ಯಾವ ಹಾಡು ಕೇಳಿದ್ರು ಕರೆಕ್ಟ್ ಆಗಿ ಕೀನ ಇದ್ ಮಾಡ್ತಾ ಇಲ್ಲ ಅಲ್ಲಿ. ಸೊ ಹಾಗೆ ಮಾಡಿ ನಾವು ನೋಟಿಸ್ ಮಾಡಿ ಅದನ್ನ, ಅದೇ ನಮ್ಗದು ಇದು ಹೌದಾ ಅಲ್ವಾ ಗೊತ್ತಿಲ್ಲ, ಅದಕ್ಕೆ ಒಂದು ಓಪನ್ ಮಾಡ್ಬಿಟ್ಟು ಅಕೌಂಟ್ ಓಪನ್ ಮಾಡ್ಬಿಟ್ಟು ಹಾಕಿದ್ರೆ ತುಂಬಾ ರೆಸ್ಪಾನ್ಸ್ ಬಂತು. AR ರೆಹಮಾನ್ ಅವರು ಸಹ ನೋಟಿಸ್ ಮಾಡಿ ಪೋಸ್ಟ್ ಮಾಡಿದಾಗ ನಮ್ಗೆ ಖಾತ್ರಿ ಆಯ್ತು, ಓಕೆ ಇವಳಿಗೆ ಟ್ಯಾಲೆಂಟ್ ಅಂತ. ಅಷ್ಟಕ್ಕೂ ಮತ್ತೆ
ವಿಜಯಕೃಷ್ಣ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್, ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್, ಅವ್ರು ನೋಟಿಸ್ ಮಾಡಿ ಕರೆದು ಇವಳ ಹಾಡನ್ನ. ಸೊ ನೀವಾಗಿ ಹಾಗಾದ್ರೆ ಕ್ಲಾಸಿಗೆ ಸೇರಿಸಿದ್ದು ಏನು? ಅಲ್ಲ, ಫಸ್ಟ್ ಅವಳ ಹಾಡನ್ನ ಅವ್ರು ನೋಟಿಸ್ ಮಾಡಿ ಅವ್ರು ಕರೆದು ಸ್ಟುಡಿಯೋದಲ್ಲಿ ಹಾಡಿಸ್ಬಿಟ್ಟು ಇದು ಟ್ಯಾಲೆಂಟ್ ಇದೆ ಮಗುಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಗೈಡೆನ್ಸ್ ಇವತ್ತಿನವರೆಗೂ ಇದೆ. ಒಂದಿನ ಒಂದು ರೆಕಾರ್ಡ್ ಆಯ್ತು ಅವ್ರ ಸ್ಟುಡಿಯೋದಲ್ಲಿ, ಅವ್ರ ಅಮ್ಮನೇ ಹೇಳ್ಕೊಡ್ತಾ ಇದ್ದಾರೆ. ಹಂಗ್ ನಡೀತಾ ಇದೆ. ಸೊ ಅವ್ರು ನೋಟಿಸ್ ಮಾಡಿದ್ಮೇಲೆ ನಮಗೆ ಖಾತ್ರಿ ಆಗಿದ್ದು. ಅಲ್ಲಿವರೆಗೆ ನಮಗೂ ಗೊತ್ತಿಲ್ಲ ಸರಿ ನುಡಿಸ್ತಾ ಇದ್ದಾಳೋ ಏನು ಅಂತ. ಸೊ ಅವಳೇ ನುಡಿಸ್ತಾ ಇರೋದು, ಕರೆಕ್ಷನ್ ಅವ್ರು ಕೊಡ್ತಾರೆ. ಅವರು ಕೀಬೋರ್ಡ್ ಮತ್ತು ಹಾಡು ಒಟ್ಟಿಗೆ ಅವರೇ ಹೇಳ್ಕೊಡ್ತಾರೆ. ಕೀಬೋರ್ಡ್ ಇವಳೇ ನುಡಿಸ್ತಾಳೆ, ಕರೆಕ್ಷನ್ ಕೊಡ್ತಾರೆ. ಇನ್ ಕೇಸ್ ಅಂದ್ರೆ ಅವಳಿಗೆ ಮೊದ್ಲು ಒಂದೇ ಬೆರಳಲ್ಲಿ ಮಾಡ್ತಾ ಇದ್ಲು ಹಳೆಯ ವಿಡಿಯೋಸ್ ನೋಡಿದ್ರೆ. ಸೊ ಅದನ್ನ 5 ಬೆರಳಲ್ಲಿ ಮಾಡೋದು, ಮತ್ತೆ 2 ಕೈ ಯೂಸ್ ಮಾಡಿ ಮಾಡೋದು, ಆ ತರ ಎಲ್ಲ ಅವ್ರು ಹೋದಾಗ ಒಮ್ಮೆ ಹೇಳ್ತಾರೆ. ಅದರ್ವೈಸ್ ಹಾಡುಗಳದ್ದೆಲ್ಲ ಕರೆಕ್ಟ್ ಆಗಿ ಡಿಕೋಡ್ ಅವಳೇ ಮಾಡ್ಕೊಂಡ್ಬಿಡ್ತಾಳೆ. ಎಲ್ಲ ಸ್ವರಗಳು ಅವಳು, ಮತ್ತೆ ಬಾಯಲ್ಲೂ ಹೇಳ್ತಾಳೆ ಇವಾಗ ಸ್ವರಗಳು. ಅಫ್ಕೋರ್ಸ್ ಸ್ವಲ್ಪ ತಪ್ಪಿರುತ್ತೆ, ಅಂದ್ರೆ ನಮ್ಗೆ ಆ ಲೆವೆಲ್ ಗೊತ್ತಾಗಲ್ಲ. ಈಗ ನಂಗೆ ಹೇಳೋದಕ್ ಬರಲ್ಲ ಸ್ವರ, ಮೇಡಮ್ ಕೇಳಿದಾಗ ಗೊತ್ತಾಗತ್ತೆ ಅಲ್ಲಲ್ಲಿ ತಪ್ಪಿರುತ್ತೆ. ಅದಿದೆ, ಅದಿರೋದ್ರಿಂದ ಅವಳು ಅದ್ರಲ್ಲಿ ಸ್ವಲ್ಪ ಟೈಮ್ ಕೊಟ್ರು ಕರೆಕ್ಟ್ ಆಗಿ ಪಿಕ್ ಮಾಡ್ತಾಳೆ. ಸೊ ಕೊಡ್ಬೇಕಷ್ಟೇ ಟೈಮ್. ಫಸ್ಟಿಗೆ ನೀವು ಆರಂಭಿಸಿರೋದು ನೀವಿಬ್ರ ಜಂಟಿ ವಿಡಿಯೋಗಳನ್ನೇ ಅಲ್ವಾ? ಸೊ ಭಜನೆಗಳನ್ನ ಒಟ್ಟಿಗೆ ಮಾಡ್ತಿದ್ವಿ. ಹಾಕಿದ್ದ ಪೋಸ್ಟ್? ಹೌದು. ಇಲ್ಲ ಪೋಸ್ಟ್ ಅವಳದ್ದು ನಾನು ಎಲ್ಲೂ ಭಜನೆ ಹಾಡುಗಳು ಫೇಸ್ಬುಕ್ ಅಲ್ಲಿ ಫಸ್ಟ್ ಒಂದು ಹಾಕಿದ್ದೆ. ಅದಾದ್ಮೇಲಿಂದ ಅವಳದ್ದು ಒಂದು ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂತು. ಅವಳು ಸೋಲೋ ಹಾಕಿದಾಗ ರಾಮಮಂದ್ರ ಭಜನೆ. ಅವಾಗೂ ಕೂಡ ಕೆಲವು ವಿದುಷಿಯವರೆಲ್ಲ ಕಮೆಂಟ್ ಮಾಡಿದಾಗ ಶ್ರುತಿಯಲ್ಲಿ ಹೇಳುತ್ತೆ ಈ ಮಗು ಅಂತ ಹೇಳಿದ್ಮೇಲೆ ಗೊತ್ತಾಗ್ಬಿಟ್ಟು ಮತ್ತೆ ನಾವು ಈಗ ರೀಸೆಂಟ್ ಆಗಿ ರಂಜನಿ ಅವರು ಕೂಡ ಮೊನ್ನೆ ಸೊ ಪುಟ್ಟ ಯಾರಂತ ಗೊತ್ತಾ ನಿಮಗೆ? ಅದು ಯಾರು ನಿನ್ನೆ ನಿಂಗೆ ಟ್ವೀಟ್ ಮಾಡಿದ್ರಲ್ಲ ಪುಟ್ಟಿ, ರಂಜನಿ ಗಾಯತ್ರಿ ಮೇಡಮ್. ಯಾರವರು? ಯಾರದು? ರಾಹುಲ್ ಅಣ್ಣ ನಿಂಗೆ ಇಷ್ಟನಾ? ಅವ್ರ ಫೇವ್ರೇಟ್ ಸಿಂಗರ್ ಅವರು. ಯಾರು ಹಾಡು ಕೇಳ್ತಿ ಪುಟ್ಟ ಜಾಸ್ತಿ? ಅವ್ರದ್ದೇ ಕೇಳ್ತೀಯಾ? ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀಯ ಜಾಸ್ತಿ? ಹೇಗೆ ಅಂದ್ರೆ ಮೊಬೈಲ್ ನೋಡ್ತಾ ಇರ್ತಾಳೆ ಯೂಶುವಲಿ? ಹೇಗೆ? ಇಲ್ಲ, ನಾವು ಕೇಳಿಸ್ತೀವಿ ಹಾಡುಗಳನ್ನ, ಅಂದ್ರೆ ಪ್ಲೇಯರ್ ಅಲ್ಲಿ ಹಾಕಿ ಬಿಡ್ತೀವಿ, ಇಲ್ಲ ಜೊತೆಗೆ ಹೇಳ್ಕೊಡೋದು ಅಷ್ಟೇ. ಮೊಬೈಲ್ ಕೊಡಲ್ಲ, ನೋಡಿ ಕಲಿಯೋದು ಕಡಿಮೆ. ಮಲ್ಕೊಳ್ಳುವಾಗ ಎಲ್ಲ ಹಾಕ್ಬಿಡ್ತೀವಿ, ಅದು ಆ ತರದ್ದು ಹಾಕ್ಬಿಡ್ತೀವಿ. ಮತ್ತೆ ಸಣ್ಣ ಸಣ್ಣ ಕ್ಲಿಪ್ಸ್, ಈ ರಾಗಗಳ ಐಡೆಂಟಿಫಿಕೇಶನ್ ಅದೆಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ. ನಾನು ಅದನ್ನು ಕೇಳ್ಬಿಟ್ಟೆ, ಅಂದ್ರೆ 20ರಿಂದ 25 ರಾಗಗಳನ್ನ ಈಗ್ಲೇ ಅವಳು ಕಂಡುಹಿಡಿತಾಳೆ. ಬರ್ತಿತ್ತೇನೋ ಕಂಡುಹಿಡಿತಾಳೆ ಅಂತ ನಮಗೆ ಇವಾಗ ಗೊತ್ತಾಯ್ತು ನಾವು ಕೇಳಿದಾಗ. ಮೇಡಮ್, ಮತ್ತೆ ಈಗ ಅವಳಿಗೆ 4.5 ವರ್ಷ. ಸೊ ನಿಮಗೆ ಆರಂಭದಲ್ಲಿ ಅಂದ್ರೆ ಈಗ 1 ವರ್ಷ 2 ವರ್ಷ ಇರ್ಬೇಕಾದ್ರೆ ಅವಳು ಸ್ವಲ್ಪ ರಾಗ ಕಂಡು ಹಿಡಿಲಿಕ್ಕೆಲ್ಲ ಶುರು ಮಾಡಿದ್ದು ಅಂತ ಅಂದ್ರೆ ಎಷ್ಟು ವರ್ಷಕ್ಕೆ ಅವಳು ಮಾತಾಡ್ಲಿಕ್ಕೆ ಶುರು ಮಾಡಿಲ್ಲ? ಹಾಗಾದ್ರೆ ಮಾತಾಡೋದು ನಾರ್ಮಲ್ 1.25 ವರ್ಷಕ್ಕೆ ಶುರು ಮಾಡಿದ್ಲು. ಆದ್ರೆ ಅವಳು ಹಾಡ್ತಾಳೆ ಅಂತ ನಮ್ಗೆ ಆಲ್ಮೋಸ್ಟ್ 1.5 ಗೊತ್ತಾಯ್ತು. ಯಾವ್ದು ಹಾಡ್ ಕೇಳಿದ್ರು ಅಥವಾ ನಾನು ಸ್ವಲ್ಪ ಹಾಡ್ ಇಷ್ಟ ಅಂತಿದ್ನಲ್ಲ, ಮನೇಲಿ ಹಾಡ್ತಾನೆ ಇರೋದು ಬೆಳಿಗ್ಗೆಯಿಂದ ರಾತ್ರಿವರೆಗೂ. ನನ್ಗೆ ಇಷ್ಟದ್ದು ಭಾವಗೀತೆ ಅದು ಹೇಳ್ಕೊಳ್ತಾನೆ. ನಾನು ಹೇಳಿದ್ದೆಲ್ಲ ಹಾಗೆ ವಾಪಸ್ ಬರ್ತಾ ಇತ್ತು. ಅಂದ್ರೆ ನಾನು ಅಡ್ಗೆ ಮಾಡ್ತಾ ಹೇಳ್ಕೊಳ್ತಾ ಇದ್ರೆ, ಅವಳು ಆಟ ಆಡ್ತಾ ಇದ್ರೆ ಅದೇ ರಾಗ ಅದೇ ಇದು. ಈವನ್ ಆ ವಯಸ್ಸಲ್ಲೂ ಅವಳು ಸಾಹಿತ್ಯ ಹೇಳ್ತಾ ಇದ್ಲು, ಅಂದ್ರೆ ತೊದಲು ನುಡಿ. ನನ್ಗೆ ಒಂದ್ಸತಿ ತುಂಬಾ ಆಶ್ಚರ್ಯ ಆಯ್ತು. ಪವಡಿಸು ಪರಮಾತ್ಮ ನಾನು ಅವಳಿಗೆ ಮಲಗುವಾಗ ಹೇಳುದು. ಒಂದಿನ ಕೂತ್ಕೊಂಡು ಅದನ್ನ ಸಣ್ಣ 1 ವರ್ಷ ಒಂದು ಮುಕ್ಕಾಲು ಇರ್ಬೋದು, ಆ ಹಾಡು ಹಂಗೆ ಫುಲ್ ಹೇಳಿದಾಳೆ.
2 ಸ್ಟ್ಯಾನ್ಸ್ ಅಷ್ಟು. ಅವಾಗ ನನ್ಗೆ ಅಂದ್ರೆ ನೀವು ದಿನ ಹೇಳೋದನ್ನ ಮಲಗಿಸುವಾಗ ಪ್ರತಿದಿನ ಮಲಗಿಸುವಾಗ ಹುಟ್ಟದಾಗಿಂದ ಹಾಡು, ಈ ತಾರಕ ಇದೆಲ್ಲ ನಾನು ಅವಳು 1 ತಿಂಗಳಲ್ಲ ಹುಟ್ಟದಾಗಿಂದಾನು ಈ ಹಾಡುಗಳನ್ನ ಹೇಳಿನೇ ಮಲಗಿಸಿದ್ದು. ಇದು ಮತ್ತೆ ಎಲ್ಲ ದೇವ್ರ ನಾಮ. ಅದು ಕೂತಿತ್ತ ಏನೋ ಗೊತ್ತಿಲ್ಲ, ಅವ್ಳು ಮಾತು ಶುರುವಾದ ತಕ್ಷಣ ಹಾಡೇ ಬಂತು. ತಾರಕ ಬಿಂದಿಗೆ ನಾನೇರಿಗೋಗುವೆ. ಅವಳು ಅದ್ ಯಾವಾಗ ಅದನ್ನ ಹೇಳಿದ್ಲು, ಆ 1 ಮೂಮೆಂಟ್ ಅಲ್ಲಿ ನನ್ ಮೈಯೆಲ್ಲ ಇದಾಗೋಯ್ತು. ಅಷ್ಟು ಅವತ್ತು ಅಷ್ಟು ಸಣ್ಣ ಪ್ರಾಯದಲ್ಲಿ ಹೇಳಿದ್ದು ನಂಗೆ ಅವಾಗ ಅನ್ನಿಸ್ತು ಇವಳಿಗೆ ಸ್ವಲ್ಪ ಏನೋ ಹಾಡಿಂದು ಇದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲಿಂದ ಕೇಳ್ಸೋಕ್ ಶುರು ಮಾಡಿದ್ವಿ. ರಾಹುಲ್ ಅವ್ರದ್ದು ಸೂರ್ಯಗಾಯತ್ರಿ ಹಾಡುಗಳೆಲ್ಲ ಕೇಳಿದ್ದು 3 ಹೊತ್ತು ಅದೇ. ಊಟ ಟೈಮಲ್ಲಿ, ಮಲಗೋ ಟೈಮಲ್ಲಿ, ಮಲಗುವಾಗ ಎಲ್ಲಾ ಟೈಮಲ್ಲೂ ಹಾಡು. ಒಂದು ನಾನು ಹೇಳೋದು, ಒಂದು ಅವ್ರದ್ದು. ಅದು ಕೇಳಿ ಕೇಳಿ ಅದು ಹಾಗೆ ರಿಪೀಟ್ ಆಗ್ತಾ ಇತ್ತು. ಸುಮಾರು 2:30-3 ಅವಳು ಹೇಳೋಕ್ ಶುರು ಮಾಡಿದ್ಲು. ಒಂದು ಕಂಪ್ಲೀಟ್ ಕರೆಕ್ಟ್ ಹಾಡು ಹೇಳೋಕ್ ಶುರು ಮಾಡಿದ್ಲು. ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನೇರಿಗೋಗುವೆ. ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನೇರಿಗೋಗುವೆ. ತಾರೆ ಬಿಂದಿಗೆಯ ಬಿಂದಿಗೆ ಎಡದಾರೆ ಬಂದೆ ಕಾಸು. ತಾರೆ ಬಿಂದಿಗೆಯ ಬಿಂದಿಗೆ ಎಡದಾರೆ ಬಂದೆ ಕಾಸು. ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನೇರಿಗೋಗುವೆ. ತಾರೆ ಬಿಂದಿಗೆಯ. ಅಂದ್ರೆ ಅದೇ ಬರೀಲಿಕ್ಕೆ ಗೊತ್ತಿಲ್ಲ ಅಂತೇಳಿ ಆದಾಗ ಸೊ ಅದು ನೆನ್ಪಿಟ್ಕೊಳ್ಳೋ ಸ್ವಲ್ಪ ಕಷ್ಟನೇ ಹಾಗೆ ನೋಡಿದ್ರೆ. ಸೊ ಅದು ನೀವಂದ್ರೆ ಏನು ದಿನಾ ಒಂದು ಪ್ಯಾರಾಗ್ರಾಫ್ ಅನ್ನ ಹೇಳ್ಕೊಡ್ತಾ ಇಲ್ಲ, ನಾನು ಅವಳಿಗೆ ಹೇಳ್ಕೊಡ್ಲೇ ಇಲ್ಲ ಹಾಡು. ನಾನು ಅವಳಿಗೆ ಹೇಳ್ಕೊಡಕ್ ಶುರು ಮಾಡಿದ್ದು ಅಂತಂದ್ರೆ ಯಾವಾಗ ರೆಕಾರ್ಡಿಂಗ್ ಕರೆದ್ರಲ್ಲ ಅವಾಗ. ಅದು ಯಾವಾಗ 3.5 ವರ್ಷದ ಮೇಲೆ. ಅಲ್ಲಿವರೆಗೆ ನಾನು ಅವಳಿಗೆ ಹಾಡು ಹೇಳು ನೀನು ಅಂತ ಯಾವತ್ತೂ ಹೇಳಿಲ್ಲ. ನಾನು ಹೇಳಿದ್ದನ್ನ ಕೇಳಿ ಅಥವಾ ಹಾಡು ಕೇಳಿದ್ದನ್ನ ಹೇಳಿ ಅವಳು ರಿಪೀಟ್ ಮಾಡಿ ನಾನು ಹೇಳ್ಕೊಡೋದಕ್ಕಿಂತ ಮೊದಲು ಒಪ್ಸ್ಬಿಡ್ತಾ ಇದ್ಲು ಅವಳು. ನನ್ನ ದೇವ್ರ ನಾಮಕ್ಕೆ ಕೂತ್ರೆ ಬಂದ್ ಪಕ್ಕದಲ್ಲಿ ಕೂತು ಇವತ್ತು ಕೇಳ್ಕೊಂಡಿರ್ತಾಳೆ ಹಾಡು. ಮಾರನೇ ದಿನ ನನ್ನ ಜೊತೆಗೆ ಅವಳು. ಆಮೇಲೆ 3ನೇ ದಿನ ನಾನು ಹೇಳುವಾಗಿಲ್ಲ, ಅವಳೊಬ್ಳೆ ಆತರ ಮಾಡ್ಕೊಂಡ್ ಬಂದಿದ್ದು. ನಾನಾಗೆ ಹೇಳ್ಕೊಟ್ಟಿದ್ ಕಡಿಮೆ. ರೆಕಾರ್ಡಿಂಗ್ ಶುರು ಆದ್ಮೇಲೆ ಹಾಡು ಹೇಳ್ಕೊಟ್ಟಿದ್ದಷ್ಟೇ. ಸೊ ಅದು ಅವಳಲ್ಲಿ ಇದೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಗ್ರಾಸ್ಪಿಂಗ್ ಪವರ್ ಇದೆ ಅಂತ ಗೊತ್ತಾಯ್ತು ಸಣ್ಣ ವಯಸ್ಸಿಂದಾನೇ. ಅವಳು ಅಷ್ಟು 4 ಸ್ಟಾನ್ಸಾ ಇದ್ರು 4 ಸ್ಟಾನ್ಸನು ಹೇಳೋಳು. ಮೊದ್ಲು ಅವಳು 3 ವರ್ಷಕ್ಕೆ ಹಾಡಿದ್ದು ಕಣ್ಣೀರ ಧಾರೆ ಹಾಡು. ನೆನ್ಪಿದ್ಯಾ ಪುಟ್ಟಿ ನಿನಗೆ? ಫುಲ್ ಹಾಡು ಹೇಳಿದ್ಲು. ಅದು ಅದಕ್ಕಿಂತ ಮೊದಲು SPB ಹಾಡು. ಯಾರು ಹಾಡು ಜಾಸ್ತಿ ಕೇಳ್ತಾಳೆ? ದೇವ್ರ ನಾಮಗಳೇ ಜಾಸ್ತಿ. ಇಂತ ಇದಂತಿಲ್ಲ. ಈಗ ಅಂದ್ರೆ ಸಿನಿಮಾ ಗೀತೆಗಳನ್ನ ಕೇಳುವಂತದ್ದು ಏನಾದ್ರೂ ಇದೆ ಅಥವಾ ಕೇಳ್ತಾಳೆ? ಸಿನಿಮಾ ಗೀತೆನೂ ಕೇಳ್ತಾಳೆ, ಎಲ್ಲ ಎಲ್ಲದೂ ಕೇಳ್ತಾಳೆ. ಅವಳಿಗೆ ಇವಾಗ ಬರ್ತಾ ಇರೋ ಎಲ್ಲ ಫಾಸ್ಟ್ ಸಾಂಗ್ ತುಂಬಾ ಇಷ್ಟ, ಹಾಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಅದು ಕೇಳ್ತಾಳೆ. ರಾಜ್ಕುಮಾರ್ ಹಾಡುಗಳನ್ನು ಕೇಳ್ತಾಳೆ, SPB ಅವ್ರದ್ದು ಕೇಳ್ತಾಳೆ. ಎಲ್ಲಾ ಹಾಡುಗಳು ಇಷ್ಟ. ಹಾಗೆ ಹೇಳಕ್ ಟ್ರೈ ಮಾಡ್ತಾಳೆ. ಸ್ವಲ್ಪ ಜಾಸ್ತಿ ನಾವು ಮನೆಯಲ್ಲಿ ಅವಳಿಗೆ ಕೇಳಿಸೋದು, ಕಿವಿ ಮೇಲೆ ಬೀಳೋದು ಶಾಸ್ತ್ರೀಯ. ಅದು ರಾಗ ಎಲ್ಲ ಕರೆಕ್ಟ್ ಆಗಿ ಹೋಗ್ಲಿ ಅಂತ. ಸೊ ಅದ್ರ ಇವಾಗ ಗೊತ್ತಾಗತ್ತೆ. ಅವಳು ರಾಗ ಕೂಡ ಐಡೆಂಟಿಫಿಕೇಶನ್ ಮಾಡ್ತಾಳೆ. ಈಗ ನೀವು ಅದೇ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರಿ ಅಂತ ಹೇಳಿದ್ರೆ, ಈಗ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಗಳಲ್ಲೆಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಅವಾಗ ನಿಮ್ಗೆ ಎಲ್ಲೋ ಒಂದ್ ಸ್ವಲ್ಪ ಜವಾಬ್ದಾರಿ ಇನ್ನ ಹೆಚ್ಚಿಸ್ದಾಗೆ ಅನ್ಸ್ತಿಲ್ವಾ? ಅಂದ್ರೆ ಜನರ ಕಮೆಂಟ್ಸ್ ಗಳು ಬರುವಂತದ್ದು. ಸೊ ಪ್ರೆಷರ್ ಅಂತ ಅನ್ಸುತ್ತಾ ಅಥವಾ ಖುಷಿ ಆಯ್ತಾ? ಪ್ರೆಷರ್ ಅಂತ ನಂಗೆ ಇದುವರೆಗೂ ಅನಿಸಿಲ್ಲ. ಆ್ಯಕ್ಚುಲಿ ಖುಷಿನೇ ಆಯಿತು. ಯಾಕಂದರೆ ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ರು. ಅದರಿಂದ ನಮಗೆ ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿರೋರೆಲ್ಲ ನೋಟಿಸ್ ಮಾಡಿದ್ರು. ನಾನು ಹೇಳದ್ನಲ್ಲ, ನಮ್ಗೆ ಅದು ಹೌದು, ಅವಳಿಗಿರೋದು ಹೌದು ಅಂತ ಖಾತ್ರಿ ಆಯಿತು. ಸೊ ಒಳ್ಳೆ ಗುರುಗಳು ಸಿಕ್ಕಿದ್ರು, ಅದು ಇಂಪಾರ್ಟೆಂಟ್. ನಾನು ಯಾಕೆ ಹಾಕಿತ್ತಂದರೆ ಟ್ಯಾಲೆಂಟ್ ಇದೆಯೋ ಇಲ್ವೋ ಅಂತ ಫಸ್ಟ್ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಮಕ್ಳು ಏನು ಮಾಡಿದ್ರು ಚಂದ, ನನ್ನ ಮಗು ಹಾಡುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಬಟ್ ಅದು ಕರೆಕ್ಟಾಗಿ ಐಡೆಂಟಿಫೈ ಆಗಬೇಕಲ್ವಾ? ಸೊ ಅದು ಅಲ್ಲಿಂದ ನಂಗೆ ತುಂಬ ಹೆಲ್ಪ್ ಆಯಿತು. ಫೇಸ್ಬುಕ್ ಗ್ರೂಪಲ್ಲಿ ಹಾಕಿದಾಗ ಅದು ಒನ್ಸ್ ಅದು ಐಡೆಂಟಿಫೈ ಆದಮೇಲಿಂದ, ಗುರುಗಳು ಸಿಕ್ಕಿದ ಮೇಲಿಂದ ನಾನು ಮತ್ತೆ ಜಾಸ್ತಿ ಯೋಚನೆ ಮಾಡಲಿಲ್ಲ. ಆವಾಗ ಅವಳು ಹಾಡುಗಳನ್ನ ಹಾಕ್ತಾ ಇರ್ತೀನಿ, ಅದು ಬರ್ತಾ ಇರುತ್ತೆ. ಅದರಷ್ಟಕ್ಕೆ ಅದು ಹೋಗುತ್ತೆ, ಇದರಷ್ಟಕ್ಕೆ ಕಲ್ತ್ಕೋತಾಳೆ ಅಷ್ಟೇ. ಸೊ ನಿಮಗೆ ಈಗ ತಾಯಿ ಆದವ್ರಿಗೆ ಒಂದು ಕನಸಿರುತ್ತೆ, ಸೊ ನನ್ನ ಮಗಳು ಓದಬೇಕು, ಅದ್ರ ಜೊತೆಗೆ ಹವ್ಯಾಸಿ ಕಲೆಗಳನ್ನು ಕೂಡ ಬೆಳೆಸ್ಬೇಕು
ಬೆಳೆಸ್ಕೊಂಡು ಹೋಗಬೇಕು ಅಂತ. ಸೊ ಏನು ಪ್ಲ್ಯಾನ್ ಇದೆ ನಿಮ್ಮಲ್ಲಿ? ಅಂದರೆ ಸಂಗೀತ ಈಗ ಅವಳು ಜೊತೆಗೆ ವೀಣಾ ಕೂಡ ಕಲಿತಾ ಇದ್ದಾಳೆ, ಸಂಗೀತ ಒಟ್ಟಿಗೆ ಆಗ್ತಾ ಇದೆ, ಅದ್ರ ಜೊತೆಗೆ ಕೀಬೋರ್ಡ್ ಕೂಡ ನುಡಿಸ್ತಾ ಇದ್ದಾಳೆ. ಸೊ ಆ್ಯಸ್ ಎ ತಾಯಿಯಾಗಿ ಮಗಳನ್ನ ಯಾವ ಸ್ಥಾನದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ಸತ್ಯ ಮುಂದಿನ ಪ್ಲಾನ್ ಗೊತ್ತಿಲ್ಲ. ಈಗ ಮೂಮೆಂಟ್ ಅಲ್ಲೇ ಅವಳು ಏನೇನ್ ಕಲಿತಿದ್ದಾಳೋ ಅಷ್ಟೇ ಗೊತ್ತು. ಮುಂದೆ ನಿಜವಾಗ್ಲೂ ಪ್ಲಾನ್ ಮಾಡಿಲ್ಲ. ಅಂದ್ರೆ ಅವಳು ಯಾವ ಲೈನ್ ಅಲ್ಲಿ ಇರ್ಬೇಕು, ಅದ್ ಯಾವ್ದು ಹಾಗೆ ನಾವು ಅನ್ಕೊಂಡಾಗ ಆಗಲ್ವಲ್ಲ. ಎಷ್ಟೋ ಸರ್ ಸ್ಟಡೀಸು ಖಂಡಿತ ಪ್ರಾಮುಖ್ಯತೆ ಇದೆ, ಅದು ಮಾಡಲಿ. ಅದ್ರ ಜೊತೆಗೇನೆ ಇದು ಬಿಡು ಹಾಗಿಲ್ಲ, ಅಷ್ಟೇ ಮಾಡಬೇಕು. ಹೇಳಲಿಕ್ಕೆ ಬರಲ್ಲ ಮತ್ತೆ ಅದು ಯಾವ ಕಡೆ ಹೋಗುತ್ತೆ ಅವ್ರ ಇಂಟ್ರೆಸ್ಟ್ ಅಂತ. ಖಂಡಿತ ಶಾಸ್ತ್ರೀಯ ಕಲಿಕೆ ಅವಳು ಮುಂದುವರಿಬೇಕು, ಚೆನ್ನಾಗಿ ಕಲಿಬೇಕು ಅಷ್ಟೇ. ಅದು ಮತ್ತೆ ಎಲ್ಲ ಲಕ್ ಮೇಲೆ ಡಿಪೆಂಡು. ಅವಳು ಇದ್ರಲ್ಲಿ ಶೈನ್ ಆಗ್ತಾಳೋ ಅಥವಾ ಅಲ್ಲಿ ಗೊತ್ತಿಲ್ಲ ನಮಗೆ. ಪ್ಲ್ಯಾನ್ ಖಂಡಿತ ಇನ್ನೂ ಮಾಡಿಲ್ಲ. ಏನು ಓದಲಿ, ಕಲೀಲಿ ಅಷ್ಟೇ, ನೋಡೋಣ. ಎಸ್ ಮೇಡಮ್, ಖುಷಿ ಆಯಿತು. ಸೊ ಈ ಪುಟ್ಟ ಬಾಲಕಿ ಅವಳೆಲ್ಲ ಆಸೆಗಳು ಕೂಡ ಈಡೇರಲಿ. ಸೊ ನೀವು ಅಂದ್ಕೊಂಡಂತೆ ಅವಳ ಸಂಗೀತದಲ್ಲೂ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ಆಗಿ ಹೊರಗೆ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್.